ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ಈ ವಿಡಿಯೋದಲ್ಲಿ ಚಾಪ್ಟರ್ 5 ICSE ಬಯೋಲಜಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬಯೋಲಜಿ ಇನ್ನು 2 ಚಾಪ್ಟರ್ಸ್ ಇದೆ. ಇದಾದ ತಕ್ಷಣ ನಾವು ಡೆಫಿನೆಟ್ಲಿ ಫಿಸಿಕ್ಸ್ ವಿತೌಟ್ ಗಿವಿಂಗ್ ಗ್ಯಾಪ್ ನಾವು ಮಾಡ್ತಾ ಹೋಗೋಣ. ಫಿಸಿಕ್ಸ್ ಆದಮೇಲೆ ಕೆಮಿಸ್ಟ್ರಿ, ಈ ರೀತಿಯಾಗಿ ಸೈನ್ಸ್ ಪ್ರತಿಯೊಂದು ಪಾರ್ಟನ್ನು ಸಹಿತ ಫ್ರಮ್ 6th to 12th ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಾನು ನಿಮಗೆ ರೀಚ್ ಆಗ್ತಿದ್ದೀನಿ ಎಲ್ಲರಿಗೂ ಅಂತ ಹೇಳಿ. ಡೋಂಟ್ ವರಿ, ಎಕ್ಸಾಮ್ಸ್ಗೆ ಮಾತ್ರ ICSE ಸಿಲೆಬಸ್, ಅದರಲ್ಲೂ ನಾವು ಈಗ ವಿಡಿಯೋಸ್ಗಳನ್ನು ನಿಮಗೆ ಈ ಥರ ರೆಫರ್ ಮಾಡಿಕೊಂಡ್ರೆ ನೋಟ್ ಮಾಡ್ಕೊಳ್ತಾ ಹೋಗ್ರಿ, ಮಿಸ್ ಮಾಡಿಬಿಡ್ರಿ. 1 ದಿನದ 10 ದಿನದ ಮುಗಿಸ್ಕೊಂಬಿಡ್ರಿ. ನಾಳೆ ಮಾಡ್ಕೊಳ್ಳೋಣ ಬಿಡಬೇಡ್ರಿ, ಲೋಡ್ ಜಾಸ್ತಿ ಆಗೋಗುತ್ತೆ. ಹಾಗಾಗಿ ಚಾಪ್ಟರ್ 5 ಹ್ಯೂಮನ್ ಬಾಡಿ ರೆಸ್ಪಿರೇಟರಿ ಸಿಸ್ಟಮ್ ಆ್ಯಸ್ ಯೂಶ್ವಲ್ ನೋಡಿರಿ. ಈ ಚಾಪ್ಟರ್ ನಿಮಗೆ ಯಾವಾಗ ಬಂದಿದೆ? ನಮ್ಮ ಸ್ಟೇಟ್ ಸಿಲೆಬಸ್ಸಲ್ಲಿ 7thಲ್ಲಿದೆ. ಅದರಲ್ಲೂ ಇನ್ಕಂಪ್ಲೀಟ್ ಇನ್ಫಾರ್ಮೇಷನು, ಅಂದರೆ ಆ್ಯಸ್ ಎ ಟೀಚರ್ಸ್ ಆಗಿ ನಾವಿನ್ನೂ ಹೆಚ್ಚು ಓದ್ಕೋಬೇಕಾಗ್ತದೆ. ಆದರೆ ಈ ICSE ಸಿಲೆಬಸ್ಸಲ್ಲಿ ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ರೆಸ್ಪಿರೇಷನ್, ಆ್ಯಕ್ಚುಲಿ ನಾನು ತುಂಬ ಜನ ಕೇಳ್ತೀನಿ, ರೆಸ್ಪಿರೇಷನ್ ಅಂದರೆ ಏನು, ರೆಸ್ಪಿರೇಟರಿ ಸಿಸ್ಟಮಿಂದ ಏನು ಹೆಲ್ಪ್ ಆಗ್ತಿದೆ ಅಂಥೇಳಿ. ಏನು ಹೇಳ್ತಾರೆ, ಯಾಕೆ ಬೇಕು ಅಂತ ನಾನು ಕೇಳಿದೆ ಅಂತಂದರೆ ಅವ್ರು ಹೇಳೋದು ಇಷ್ಟೇ, ಉಸಿರಾಡಿಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ, ಹಾಗಾಗಿ ಉಸಿರಾಡಬೇಕು. ನೋ, ನಮಗೆ ಎನರ್ಜಿ, ಶಕ್ತಿ ಸಿಗೋದೇ ಈ ರೆಸ್ಪಿರೇಟರ್ ಸಿಸ್ಟಮಿಂದ. ನಾವು ಹೇಳ್ತೀವಿ ಡೈಜೆಷನ್ ಆಗ್ತಿದೆ, ಊಟ ಮಾಡ್ತಿದ್ದೀವಿ, ಫುಡ್ಡಿಂದ ಸಿಗ್ತಾಯಿದೆ ಎನರ್ಜಿ ಅಂತೇಳಿ. ಅಫ್ಕೋರ್ಸ್ ಸಿಗ್ತಿದೆ, ಇಲ್ಲ ಅಂತಲ್ಲ. ಆದರೆ ಆ ಫುಡ್ಡನ್ನು ತಗೊಂಡಾದ್ಮೇಲೆ, ಡೈಜೆಷನ್ ಆದಮೇಲೆ ಅದು ಯೂಸ್ಫುಲ್ ಫಾರ್ಮ್ ಆಗಿ ಕನ್ವರ್ಟ್ ಆಗಬೇಕು ಅಂತಂದರೆ ವಿ ನೀಡ್ ರೆಸ್ಪಿರೇಷನ್. ವಿ ಹ್ಯಾವ್ ಟು ಬ್ರೀತ್ ಮಾಡಲಿಲ್ಲ ಅಂತಂದರೆ ಆಗ ನಮಗೆ ಎನರ್ಜಿ ಸಿಗಲ್ಲ. ಹಾಗಾಗಿ ವಿ ಹ್ಯಾವ್ ಟು ಬ್ರೀತ್. ಓಕೆ, ಹೌದು ಒಪ್ಕೊಳ್ಳೋಣ, ರೆಸ್ಪಿರೇಷನ್ ಇಲ್ಲ ಅಂದರೆ ನಾವು ಸಾಯ್ತೀವಿ, ಹೌದು ಒಪ್ಕೊಳ್ಳೋಣ. ಆದರೆ ಮೇನ್ ರೀಸನ್ ಆ್ಯಸ್ ಎ ಸೈನ್ಸ್ ಟೀಚರ್ ನಾವು ಈ ರೀತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ರೆ ಒಳ್ಳೆಯದು. ರೆಸ್ಪಿರೇಷನ್ ಇಸ್ ಅ ಪ್ರೊಸೆಸ್ ಆಫ್ ರಿಲೀಸ್ ಆಫ್ ಎನರ್ಜಿ. ನೋಡಿ, ವಾವ್, ಏನನ್ನು ಬ್ರೇಕ್ ಡೌನ್ ಮಾಡ್ತಿದೆ ಇದು? ಗ್ಲೂಕೋಸನ್ನು ಬ್ರೇಕ್ ಡೌನ್ ಮಾಡಿ C6H12O6 ಗ್ಲೂಕೋಸನ್ನು ಬ್ರೇಕ್ ಡೌನ್ ಮಾಡಿ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ CO2 ಪ್ಲಸ್ H2O ಪ್ಲಸ್ ಎನರ್ಜಿಯಾಗಿ ಸಿಗ್ತಾ ಇದೆ. ಇದರಲ್ಲಿ ಒಂದು ವೇಸ್ಟ್ಫುಲ್ ಆಗಿದೆ, ಕಾರ್ಬನ್ ಡೈಆಕ್ಸೈಡ್. ಇಟ್ ಈಸ್ ವೇಸ್ಟ್. ಇದನ್ನು ಎಕ್ಸೆಲ್ ಔಟ್ ಮಾಡ್ತಾ ಇದೆ. ಅಂದರೆ ಇನ್ಹೇಲ್ ಮಾಡುವಾಗ ಆಕ್ಸಿಜನ್ ತೊಗೊಂಡಿರ್ತೀವಿ, ಎಕ್ಸೆಲ್ ಮಾಡುವಾಗ ಇದೇ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುತ್ತೆ. ವಾಟರ್, ಇದು ಸಹಿತ ಬ್ಲಡ್ಡಲ್ಲಿ ಸೇರಿಕೊಂಡು ಏನಾಗುತ್ತೆ, ಯೂರಿನ್ ಮೂಲಕ, ಸ್ವೆಟ್ ಮೂಲಕ ಈ ರೀತಿಯಾಗಿ ಹೊರಗೆ ಹೋಗುತ್ತೆ. ಓನ್ಲಿ ದ ಯೂಸ್ಫುಲ್ ಫಾರ್ಮ್ ಆಫ್ ಎನರ್ಜಿ ಈಸ್ ಎನರ್ಜಿ. ಓಕೆ, ಯೂಸ್ಫುಲ್ ಫಾರ್ಮ್ ಈಸ್ ಎನರ್ಜಿ ಇನ್ ರೆಸ್ಪಿರೇಷನ್ ಪ್ರೋಸೆಸ್. ದೆನ್ ಇದೇ ಒಂದು ಪ್ರೋಸೆಸ್ ನಿಮಗೆ ಬೇಕಾಗಿರೋದು. ಆ ಎನರ್ಜಿನ ನಾವು ATP ಅಂತ ಹೇಳ್ತೀವಿ. ಇದರ ನಂತರ ಇನ್ನೂ PUCಲಿ ಸಖತ್ ಇನ್ಫಾರ್ಮೇಷನ್ ಸಿಗುತ್ತೆ, ನಾನು ಶೇರ್ ಮಾಡ್ತೀನಿ. ಈ ATP ಅಂತಂದ್ರೇನು? ಇಟ್ ಈಸ್ ಅಡಿನೋಸಿನ್ ಟ್ರೈಫಾಸ್ಫೇಟ್. ದೆನ್ ಫೇಸಸ್ ಆಫ್ ರೆಸ್ಪಿರೇಷನಲ್ಲಿ ನಾವು 2 ರೀತಿಯಾಗಿ ನೋಡ್ತೀವಿ. ಒಂದು ಬ್ರೀತಿಂಗ್, ಆಮೇಲೆ ಸೆಲ್ಯುಲಾರ್ ರೆಸ್ಪಿರೇಷನ್. ನಾವು ಬ್ರೀತಿಂಗ್, ಈಗ ನಾವೇನು ಥ್ರೂ ನೋಸ್ ಬ್ರೀತಿಂಗ್ ಮಾಡ್ತಿದ್ದೀವಲ್ಲ, ಇನ್ಹೇಲ್ ಎಕ್ಸೇಲ್ ನೋಡ್ತಾ ಇದ್ದೀವಲ್ಲ, ಇದನ್ನೇ ಬ್ರೀತಿಂಗ್ ಅಂತ ಹೇಳ್ತಿದ್ವಿ. ಇಲ್ಲಿ ನಿಮಗೆ ಬ್ರೀತಿಂಗ್ ರೇಟ್, ಸ್ಟೆಥೋಸ್ಕೋಪ್ ಬಗ್ಗೆ ಅಂದರೆ 1 ಮಿನಿಟಿಗೆ ಬ್ರೀತಿಂಗ್ ಎಷ್ಟಿದೆ, ನಾರ್ಮಲ್ ಆಗಿದ್ದಾಗ ಹೇಗೆ, ಹೆವಿ ವರ್ಕ್ ಮಾಡುವಾಗ ಎಷ್ಟು ಬ್ರೀತಿಂಗ್ ರೇಟ್ ಚೇಂಜ್ ಆಗುತ್ತೆ, ಮಗುವುದು ಬ್ರೀತಿಂಗ್ ರೇಟ್ ಹೇಗಿರುತ್ತೆ, ಇದನ್ನು ನೀವು ಬರೆದಿಡ್ಕೊಂಡ್ರೆ ಇಟ್ ವಿಲ್ ಬಿ ಯೂಸ್ಫುಲ್. ಬರೆದಿಡ್ಕೊಳ್ಳಿ. ಈಗ ಬ್ರೀತಿಂಗ್ ಆರ್ ಎಕ್ಸ್ಟರ್ನಲ್ ರೆಸ್ಪಿರೇಷನ್ ಅಂತಂದರೆ, ಈಗ ನಾವು ಬಾಹ್ಯವಾಗಿ ಹೊರಗಡೆ ನೋಡ್ತಾ ಇದ್ದೀವಲ್ಲ, ಇಟ್ಸ್ ಅ ಫಿಸಿಕಲ್ ಪ್ರೋಸೆಸ್. ಇನ್ಹೇಲಿಂಗ್ ಆಕ್ಸಿಜನ್, ಎಕ್ಸೇಲಿಂಗ್ ಆರ್ ಕಾರ್ಬನ್ ಡೈಆಕ್ಸೈಡ್ ಆ್ಯಸ್ ಇಟ್ ಈಸ್. ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಅಂದ್ರೇನು? ಇಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗುವಂಥದ್ದು ದಟ್ ಈಸ್ ಬಯೋಕೆಮಿಕಲ್ ಪ್ರೋಸೆಸ್ ಆಗಿರುತ್ತೆ. ಓಕೆ, ಇನ್ ವಿಚ್ ಗ್ಲೂಕೋಸ್ ಈಸ್ ಆಕ್ಸಿಡೈಸ್ ಟು ರಿಲೀಸ್ ಎನರ್ಜಿ. ಅದೇ ರಿಯಾಕ್ಷನ್ ಬರೆದ್ವಲ್ಲ, ಅದೇನೆ. ಇದು ಪ್ರತಿಯೊಂದು ಸೆಲ್ಲಲ್ಲೂ ಸಹಿತ ಆಗಿ ಸೆಲ್ಲಲ್ಲಿರುವಂತಹ ವೇಸ್ಟ್ ಪಾರ್ಟಿಕಲ್ಸ್ಗಳನ್ನು ತಗೊಂಡು ಬಂದು, ಅಂದರೆ ಅದು ಇನ್ ದ ಫಾರ್ಮ್ ಆಫ್, ಈಗ ಕಾರ್ಬನ್ ಡೈಆಕ್ಸೈಡನ್ನು ಬ್ಲಡ್ ಇವಾಗ ಆಕ್ಸಿಜನ್ನ ತಗೊಂಡು ಹೋಗ್ತಿದೆ ಅಂತಂದರೆ ಇಟ್ ಈಸ್ ಪ್ಯೂರ್. ಓಕೆ, ಕಾರ್ಬನ್ ಡೈಆಕ್ಸೈಡನ್ನ ತರ್ತಿದೆ ಅಂತಂದರೆ ಅದು ಇಂಪ್ಯೂರ್ ಬ್ಲಡ್ ಅಂತ ಹೇಳಿ. ಹೀಗೆ ಬ್ಲಡ್ ಆಕ್ಸಿಜನ್ನ ತಗೊಂಡೋಗಿ ಪ್ರತಿಯೊಂದು ಸೆಲ್ಗೂ ರೀಚ್ ಮಾಡುತ್ತೆ. ಅಲ್ಲಿ ತರುವಂತಹ ವೇಸ್ಟನ್ನು, ಈ ಕಾರ್ಬನ್ ಡೈಆಕ್ಸೈಡು, ವಾಟರ್ನ, ಇಂಥವನ್ನೆಲ್ಲ ತೊಗೊಂಡು ಬಂದು ಅದನ್ನು ಇಂಪ್ಯೂರ್ ಬ್ಲಡ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಸೈಕಲನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಒಂದು ಫ್ಯಾಕ್ಟ್ ಝೋನ್ ಬಂದಿದೆ, ಬನ್ನಿ. ATP ಮಾಲಿಕ್ಯೂಲ್ಸ್ ಆ್ಯಕ್ಟ್ಸ್ ಆಸ್ ಎನರ್ಜಿ ಪ್ಯಾಕೆಟ್ಸ್ ಇನ್ ಅವರ್ ಬಾಡಿ. ಇದನ್ನೇ ನಾವು ಹೇಳ್ತಾ ಇರೋದು. ಈಗ ಯಾಕೆ ಅಂತ ಗೊತ್ತಾಗ್ತಿದೆಯಾ? ಮೈಟೋಕಾಂಡ್ರಿಯಾನ ನಾವು ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳಿದ್ವಿ ಲಾಸ್ಟ್ ಚಾಪ್ಟರ್ನಲ್ಲಿ. ಅಂಡರ್ಸ್ಟುಡ್? ಅರ್ಥ ಆಗ್ತಿದೆ? ಎಸ್, ದೀಸ್ ಎನರ್ಜಿ ಪ್ಯಾಕೆಟ್ಸ್ ಕ್ಯಾನ್ ರಿಲೀಸ್ ಇನ್ಸ್ಟಂಟ್ ಎನರ್ಜಿ ವೆನ್ ಎವರ್ ಇಟ್ ಈಸ್ ನೀಡೆಡ್. Respiration releases energy that comes from the breakdown of large
food particle into simpler one. Hence, digestion and respiration, both the life process, are interrelated. In fact, we will see that all life process are interrelated. Just ಇವೆರಡನ್ನೇ ಅಂತ ನಾನು ಅದಕ್ಕೋಸ್ಕರ ಇದನ್ನು ನಾನು ಹೇಳಲಿಲ್ಲ, ಇವೆರಡು ಇಂಟರ್ರಿಲೇಟೆಡ್ ಅಂತ ಹೇಳಿ. ಯಾಕಂದರೆ ಎಲ್ಲದೂ ಇಂಟರ್ರಿಲೇಟೆಡ್, ಒಂದಿದ್ರೇ ಇನ್ನೊಂದು, ಇಲ್ಲ ಅಂದರೆ ಆಗೋದೇ ಇಲ್ಲ. ಮುಂದೆ ನೋಡೋಣ, ಬ್ರೀತಿಂಗ್ ಬಗ್ಗೆ ನೋಡೋಣ. ಇದರಲ್ಲಿ ಮತ್ತೇನು ಅಂಥದ್ದು ಇಂಪಾರ್ಟೆಂಟ್ ಏನಿಲ್ಲ. ಮೋಡ್ ಆಫ್ ರೆಸ್ಪಿರೇಷನಲ್ಲಿ ಎಕ್ಸ್ಟರ್ನಲ್ ರೆಸ್ಪಿರೇಷನ್, ಇಟ್ ಮೀನ್ಸ್ ಬ್ರೀತಿಂಗ್ ಅಂತ ಹೇಳೋದ್ವಲ್ಲ, ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಒನ್ ಆರ್ಗನಿಸಮ್ ಟು ಅನದರ್. ಒಂದರಲ್ಲಿ ಈಗ ಗಿಲ್ಸ್ ನೋಡ್ತೀವಿ, ಒಂದರಲ್ಲಿ ಸ್ಕಿನ್ ಥ್ರೂ ರೆಸ್ಪಿರೇಷನ್ ಆಗೋದನ್ನು ನೋಡ್ತೀವಿ. ಹಾಗಾಗಿ ಅದ್ರ ಬಗ್ಗೆ ನಾವು ಮುಂದೆ ನೋಡೋಣ, ಹೇಳ್ತೀನಿ. ಬ್ರೀತಿಂಗಲ್ಲಿ ನಾವು ಇನ್ಹೇಲ್ ಎಕ್ಸೇಲ್ ನೋಡ್ತೀವಿ, ಇನ್ಹೇಲ್ ಆಕ್ಸಿಜನ್, ಎಕ್ಸೇಲ್ ಕಾರ್ಬನ್ ಡೈಆಕ್ಸೈಡ್ ನೋಡ್ತೀವಿ. ಬಟ್ ಇಟ್ ಈಸ್ ಡಿಫ್ರೆಂಟ್ ಇನ್ ಪ್ಲ್ಯಾಂಟ್ಸಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಅದು ತಪ್ಪು. ಪ್ಲ್ಯಾಂಟ್ಸು ಸಹಿತ ಆಕ್ಸಿಜನನ್ನು ಇನ್ಹೇಲ್ ಮಾಡ್ತಾ ಇರೋದು, ಕಾರ್ಬನ್ ಡೈಆಕ್ಸೈಡನ್ನು ಎಕ್ಸೇಲ್ ಮಾಡ್ತಾ ಇರೋದು. ಹಾಗಿದ್ರೆ ಕಾರ್ಬನ್ ಡೈಆಕ್ಸೈಡ್ ತಗೊಳ್ತಿದೆಯಲ್ಲ, ಅದೇನಕ್ಕೆ? ಫಾರ್ ಫೋಟೋಸಿಂಥಸಿಸ್ ಪ್ರೊಸೆಸ್. ಇದು ರೆಸ್ಪಿರೇಷನ್. ಓಕೆ, ಥಿಂಕ್ ಕಾಮಾಗಿ ಕೂತ್ಕೊಂಡು ಥಿಂಕ್ ಮಾಡಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಮುಂದೆ ನೋಡೋದಾದರೆ, ಅಮೀಬಾ ಎಕ್ಸ್ಚೇಂಜಸ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಡೈರೆಕ್ಟ್ಲಿ ವಿತ್ ಎನ್ವಿರಾನ್ಮೆಂಟ್ ಥ್ರೂ ಇಟ್ಸ್ ಸೆಲ್ ಮೆಂಬ್ರೇನ್. ಇದು ಒಂದು ಕಾನ್ಸೆಪ್ಟ್ ಗೊತ್ತಿಲ್ಲ. ಈಗ ರೆಸ್ಪಿರೇಷನ್ ಮತ್ತು ಬ್ರೀತಿಂಗಿಗೆ ಇರುವಂಥ ವ್ಯತ್ಯಾಸವನ್ನು ಕೊಡ್ತಾ ಇದ್ದಾರೆ. ರೆಸ್ಪಿರೇಷನ್ ಈಸ್ ಎ ಬಯೋಕೆಮಿಕಲ್ ಪ್ರೋಸೆಸ್, ಬಟ್ ಬ್ರೀತಿಂಗ್ ಈಸ್ ಎ ಫಿಸಿಕಲ್ ಪ್ರೋಸೆಸ್. ಇಟ್ ಈಸ್ ಔಟ್ವರ್ಡ್, ಹೊರಗಡೆ ಆಗ್ತಿರುವಂಥ ಕ್ರಿಯೆ. ಇಟ್ ಅಕರ್ಸ್ ಇನ್ ಎವ್ರಿ ಲಿವಿಂಗ್ ಸೆಲ್ಸ್ ಆಫ್ ದ ಬಾಡಿ, ಬಟ್ ಇಟ್ ಅಕರ್ಸ್ ಥ್ರೂ ದ ಲಂಗ್ಸ್ ಆಫ್ ದ ಬಾಡಿ. ಬ್ರೇಕ್ ಡೌನ್ ಆಗ್ತಿರೋದು ಇಲ್ಲಿ ಕಾರ್ಬನ್ ಡೈಆಕ್ಸೈಡು, ವಾಟರ್ ಮತ್ತು ಎನರ್ಜಿನ ರಿಲೀಸ್ ಮಾಡ್ತಿದೆ. ಆದರೆ ಇಲ್ಲೇನಾಗುತ್ತೆ, ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್, ಇದು ಎನರ್ಜಿನ ಲಿಬ್ರೇಟ್ ಮಾಡ್ತಿದೆ. ಇಲ್ಲಿ ಎನರ್ಜಿ ಯಾವುದೇ ರೀತಿಯಾಗಿ ರಿಲೀಸ್ ಆಗ್ತಿಲ್ಲ. ಇದು ಸೆಲ್ಲಲ್ಲೂ ಆಗುತ್ತೆ, ಇದು ಮೈನ್ ಸೆಲ್ಲಲ್ಲೇ ಆಗುವಂಥದ್ದು. ಇದು ಔಟ್ಸೈಡ್ ದ ಸೆಲ್, ಹೊರಗಡೆ ಬಾಡಿಯಲ್ಲಿ ಆಗ್ತಿರೋದು. ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡುವ. ಇದರಲ್ಲಿ ನಾವು ನೋಡಬಹುದು, ನೋಟ್ಸ್ ನೋಡ್ತೀವಿ, 2 ನಾಸ್ಟ್ರಿಲ್ ನೋಡ್ತೀವಿ, ಅದೇ ನ್ಯಾಸಲ್ ಕ್ಯಾವಿಟಿ ಆಗಿರುತ್ತೆ. ಇದರಲ್ಲಿ ಹೇರ್ ಮತ್ತು ಮ್ಯೂಕಸ್ ಇರುತ್ತೆ. ಇದ್ರ ಬಗ್ಗೆ ಗೊತ್ತಿದೆ. ಡಸ್ಟನ್ನು ಅದು ಹಿಡಿದಿಟ್ಕೊಳ್ಳುತ್ತೆ. ಹಾಗಾಗಿ ಪ್ಯೂರ್ ಏರಲ್ಲಿ ಯಾವುದೇ ರೀತಿಯಾದಂಥ ಡಸ್ಟ್ ಪಾರ್ಟಿಕಲ್ ನಮ್ಮ ಬಾಡಿಗೆ ಎಂಟ್ರ್ ಆಗದೇ ಇರೋ ರೀತಿಯಲ್ಲಿ ಈ ಹೇರ್ಸ್ ಮತ್ತು ಮ್ಯೂಕಸ್ ಹೆಲ್ಪ್ಫುಲ್ ಆಗಿದೆ. ಫ್ಯಾರಿಂಗ್ಸ್ ಬಗ್ಗೆ ನೋಡೋದಾದರೆ, nasal cavity leads into the short tube called pharynx. It is situated behind the nose and the mouth. It leads to an air tube called trachea, ಅಂದರೆ windpipe. A food tube called esophagus. ಟ್ರ್ಯಾಕಿಯಾ ಅಂದ್ರೇ ಬೇರೆ, ಈಸೋಫೇಗಸ್ ಅಂದ್ರೇ ಬೇರೆ. ಗೊತ್ತಿದೆ ಅಂದ್ಕೊಳ್ತೀನಿ. ಈಗ ಗೊತ್ತಾಯ್ತಲ್ವ, ಇದನ್ನು ಬರೆದಿಟ್ಕೊಳ್ಳಿ, ಮಿಸ್ ಮಾಡಬೇಡಿ. The lower portion of the pharynx leads to the larynx or voice box. ಫ್ಯಾರಿಂಗ್ಸ್ನ ಕೆಳಗಡೆ ಭಾಗನೇ ನಮಗೆ ಇಲ್ಲಿ ಓಪನಿಂಗ್ ಇರುತ್ತೆ, ಈ ವಾಯ್ಸ್ ಬಾಕ್ಸ್ ಆರ್ ಲ್ಯಾರಿಂಗ್ಸ್ ಅಂತ ಹೇಳ್ತೀವಿ. ಈಗ ಲ್ಯಾರಿಂಗ್ಸ್ ಬಗ್ಗೆ ನೋಡೋಣ. ಇದ್ರ ಬಗ್ಗೆ ನಾವು ಇನ್ನೂ ಮತ್ತೆ ಸೌಂಡ್ ಚಾಪ್ಟರ್ ಬಂದಾಗ ಇನ್ನೂ ಹೆಚ್ಚು ಓದ್ಕೊಳ್ತೀವಿ. ಲ್ಯಾರಿಂಗ್ಸ್ ಆರ್ ವಾಯ್ಸ್ ಬಾಕ್ಸ್ ಈಸ್ ಲೊಕೇಟೆಡ್ ಇನ್ ದ ಟ್ರ್ಯಾಕಿಯಾ, ಎ ಶಾರ್ಟ್ ಡಿಸ್ಟೆನ್ಸ್ ಫ್ರಮ್ ದ ಥ್ರೋಟ್. ಇಟ್ ಕಂಟೈನ್ಸ್ ಫೋಲ್ಡ್ಸ್ ಆಫ್ ಮಸ್ಕ್ಯುಲರ್ ಟಿಶ್ಯೂಸ್ ಕಾಲ್ಡ್ ವೋಕಲ್ ಕಾರ್ಡ್. ಇದು ವೈಬ್ರೇಟ್ ಆಗಿ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಇಯರ್. ಇದಿಷ್ಟು ಗೊತ್ತಾಯಿತು ಲ್ಯಾರಿಂಗ್ಸ್ ಬಗ್ಗೆ. ಟ್ರ್ಯಾಕಿಯಾ ಬಗ್ಗೆ ನೋಡೋಣ. ಇಟ್ ಮೀನ್ಸ್ ಫುಡ್ ಪೈಪ್. ಇದರಲ್ಲಿ ನಾವು ಗ್ಲಾಟಿಸ್, ಎಪಿಗ್ಲಾಟಿಸ್ ಅಂತ ಹೇಳಿ ನೋಡ್ತೀವಿ. ಇಟ್ ಈಸ್ ಅ ಲಾಂಗ್ ಮಸ್ಕ್ಯುಲರ್ ಟ್ಯೂಬ್ ಎಕ್ಸ್ಟೆಂಡಿಂಗ್ ಫ್ರಮ್ ದ ಲ್ಯಾರಿಂಗ್ಸ್ ಇನ್ ದ ನೆಕ್ ಟು ದ ಬ್ರಾಂಕೈ ಇನ್ ದ ಥೊರಾಸಿಕ್ ಕ್ಯಾವಿಟಿ. ಇದರಲ್ಲಿ ಬರುವಂಥ ಓಪನಿಂಗ್ ಪಾರ್ಟ್ ಏನಾಗಿರುತ್ತೆ, ದಟ್ ಈಸ್ ಗ್ಲಾಟಿಸ್ ಆಗಿರುತ್ತೆ. ದ ಫ್ರಂಟ್ ಓಪನಿಂಗ್ ಆಫ್ ದ ಟ್ರ್ಯಾಕಿಯಾ ಕಾಲ್ಡ್ ಗ್ಲಾಟಿಸ್ ಈಸ್ ಗಾರ್ಡೆಡ್ ಬೈ ಮಸ್ಕ್ಯುಲರ್ ಫ್ಲಾಪ್ ಕಾಲ್ಡ್ ಎಪಿಗ್ಲಾಟಿಸ್. ಎಪಿಗ್ಲಾಟಿಸ್ ಕ್ಲೋಸಸ್ ದ ಟ್ರ್ಯಾಕಿಯಾ ಅಟ್ ದ ಎಂಡ್ ಟೈಮ್ ಆಫ್ ಸ್ವಾಲೋಯಿಂಗ್ ಆಫ್ ಫುಡ್. ನಾವು ಫುಡ್ಡನ್ನು ಇವಾಗ ನೀವು ಗಮನಿಸಿ, ಆಹಾರವನ್ನು ನಾವು ನುಂಗುವಾಗ ಏನಾಗುತ್ತೆ, ಈ ಎಪಿಗ್ಲಾಟಿಸ್ ಕ್ಲೋಸ್ ಆಗೋದ್ರಿಂದ ಈ ಫುಡ್ ಏನಾಗುತ್ತೆ, ವಿಂಡ್ ಪೈಪಿಗೆ ಹೋಗದೇ ಇರೋ ರೀತಿಯಲ್ಲಿ ತಡೆಯುತ್ತೆ. ದ ವಾಲ್ಸ್ ಆಫ್ ದ ಟ್ರ್ಯಾಕಿಯಾ ಹ್ಯಾವ್ C-shaped cartilaginous rings that prevent the trachea from collapsing. The cells lining the trachea also have cilia, which move dust particles away from the lungs. ಅಲ್ಲೂ ಸಹಿತ ಸೀಲಿಯಾ ಅಂತಂದರೆ ಈ ಥರ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ಗಳಿರುತ್ತೆ. ಇದರಿಂದಾಗಿ ಏನಾಗುತ್ತೆ, ಲಂಗ್ಸಿಗೆ ಡಸ್ಟ್ ಪಾರ್ಟಿಕಲ್ಸ್ ಹೋಗದೇ ಇರೋ ರೀತಿಯಲ್ಲಿ ತಡೆಯುತ್ತೆ. ಆಗ ಟ್ರ್ಯಾಕಿಯಾ ಮೂಲಕ ಪಾಸ್ ಆದಮೇಲೆ ಈಗ ಎಂಟರ್ ಆಗುತ್ತೆ ಬ್ರಾಂಕೈ ಆ್ಯಂಡ್ ಬ್ರಾಂಕಿಯೋಲಸ್ ಮೂಲಕ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಆಫ್ಟರ್ ಪಾಸಿಂಗ್ ಥ್ರೂ ದ ಟ್ರ್ಯಾಕಿಯಾ ದ ಏರ್ ಎಂಟರ್ಸ್ ಈಚ್ ಬ್ರಾಂಕಸ್ ಆ್ಯಂಡ್ ಫೈನಲಿ ಎಂಟರ್ಸ್ ದ ಲಂಗ್ಸ್. ಇದರಲ್ಲೇ ನಾವು ಆಲ್ವಿಯೋಲೈ ಅಂತ ಹೇಳಿ ನೋಡ್ತೀವಿ. ಆಲ್ವಿಯೋಲೆಯಲ್ಲಿ ಏನಾಗುತ್ತೆ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುವಂಥದ್ದು. ಮೋರ್ ಟು ನೋ ಏನಪ್ಪ ಅಂತಂದರೆ, ರೆಸ್ಪಿರೇಟರಿ ಆರ್ಗನ್ಸ್ ಆಫ್ ಅದರ್ ಪ್ಲ್ಯಾಂಟ್ಸ್, ಅನಿಮಲ್ಸ್ಗಳ ಬಗ್ಗೆ. ಫಿಶಲ್ಲಿ ಗಿಲ್ಸನ್ನು ನೋಡ್ತೀವಿ. ಇದರಲ್ಲಿ ಸ್ಪೆಷಲಿ ಈಚ್ ಗಿಲ್ ಹ್ಯಾಸ್ ಎ ಪೇರ್ ಆಫ್ ಗಿಲ್ ಫಿಲಮೆಂಟ್ ಇರುತ್ತೆ. ಆ್ಯಂಡ್ ಇಟ್ ಈಸ್ ಕವರ್ಡ್ ಬೈ ಒಪಾರ್ಕ್ಯುಲಮ್ ಅಂತ ಹೇಳ್ತೀವಿ. ಗಿಲ್ ಕವರ್ ಆರ್ ಒಪಾರ್ಕ್ಯುಲಮ್ ಅಂತ ಹೇಳ್ತೀವಿ, ಗೊತ್ತಿರಲಿ. ಫ್ರಾಗ್ ಸ್ಕಿನ್ ಆ್ಯಂಡ್ ಲಂಗ್ಸ್ ಎರಡರಲ್ಲೂ ಇರುತ್ತೆ. ಹಾಗಾಗಿನೇ ಅದು ನೀರಲ್ಲೂ ಇರುತ್ತೆ ಮತ್ತು ಭೂಮಿ ಮೇಲೆ ಇದನ್ನು ಸಹಿತ ಬದುಕುತ್ತೆ. ಇನ್ಸೆಕ್ಟ್ಸಲ್ಲಿ ಟ್ರ್ಯಾಕಿಯಾ, ಸ್ಪೈರಾಕಲ್ಸ್ ಇರುತ್ತಲ್ಲ, ಆದರೆ ಟ್ರ್ಯಾಕಿಯಾ ಒಂದು ನೆನಪಿದ್ರೆ ಆಗೋಯ್ತು. ಮುಂದೆ ನೋಡುವ, ದ ಟೆಂಪರೇಚರ್ ಆಫ್ ದ ಇನ್ಹೇಲ್ಡ್ ಏರ್ ಈಸ್ ಮಚ್ ಲೆಸರ್ ದ್ಯಾನ್ ದ
ಬಾಡಿ ಟೆಂಪ್ರೇಚರ್. ಇದಕ್ಕಿನ್ನೂ ಫಿನಾಮಿನಾ ನಾವು ಇನ್ನೂ ಡಿಸ್ಕಸ್ ಮಾಡ್ತೀವಿ. ಯಾರಾದರೂ ಇನ್ಫಾರ್ಮೇಷನ್ ನೀವು ಕೊಡ್ತೀವಿ ಅನ್ನೋದಿದ್ರೆ ಕೊಡ್ಕೋಬೋದು, ಬಟ್ ನಾವು ಇನ್ಕಂಪ್ಲೀಟ್ ಆಗುತ್ತೆ ಆ ಒಂದು ಪ್ರೊಸೆಸನ್ನು ಹೇಳೋದಕ್ಕೆ ಹೋದರೆ ಇವಾಗ. ಹಾಗಾಗಿ ಇಷ್ಟನ್ನೇ ನಾನು ಹೇಳ್ತಾ ಇದ್ದೀನಿ. ನಾವು ಇನ್ಹೇಲ್ ಮಾಡ್ಕೊಳ್ಳುವಂಥ ಏರ್ ಏನಾಗಿರುತ್ತೆ, ಇಟ್ ಈಸ್ ವೆರಿ ಲೆಸ್ ಟೆಂಪ್ರೇಚರಲ್ಲಿ ಕಡಿಮೆ ಇರುತ್ತೆ, ಇಟ್ ಈಸ್ ಲೋ ಟೆಂಪ್ರೇಚರ್ ಇರುತ್ತೆ. ಬ್ಲಡ್ ವೆಸಲ್ಸ್ ಪ್ರೆಸೆಂಟ್ ಇನ್ ದ ನ್ಯಾಸಲ್ ಕ್ಯಾವಿಟಿ ಮೇಕ್ಸ್ ದ ಇನ್ಹೇಲ್ಡ್ ಏರ್ ವಾರ್ಮ್, ಬಿಸಿ ಆಗುತ್ತೆ. ದ ಟೆಂಪರೇಚರ್ ಆಫ್ ದ ಎಕ್ಸೆಲ್ಡ್ ಏರ್ ಈಸ್ ಹೈಯರ್ ದ್ಯಾನ್ ಆಫ್ ದ ಇನ್ಹೇಲ್ಡ್ ಏರ್. ಹೊರಗಡೆ ಹಾಕುವಂಥ ಏರ್ ನೀವು ಬೇಕಾದರೆ ಗಾಳಿಯನ್ನು ಸ್ವಲ್ಪ ಫೀಲ್ ಮಾಡ್ಕೊಂಬಿಟ್ಟು ನೋಡ್ಬೋದು. ಇಟ್ ಈಸ್ ವೆರಿ ಕ್ಲೋಸ್ ಟು ದ ಬಾಡಿ ಟೆಂಪ್ರೇಚರ್, ಇದರಿಂದಾಗಿ ತಿಳ್ಕೊಳ್ಬಹುದು. ದ ಎಕ್ಸೆಲ್ಡ್ ಏರ್ ಆಲ್ಸೋ ಕಂಟೈನ್ಸ್ ಎ ಹೈ ಪರ್ಸೆಂಟೇಜ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಮಾಯಿಶ್ಚರ್ ದ್ಯಾನ್ ಎಕ್ಸೆಲ್ಡ್ ಏರ್, ಇನ್ಹೇಲ್ಡ್ ಏರ್. ಎಕ್ಸಾಕ್ಟ್ಲಿ ಇದ್ರ ಬಗ್ಗೆ ಎಲ್ಲ ಗೊತ್ತಿರೋವಂಥದ್ದೇ, ಬಟ್ ಇದರ ಬಗ್ಗೆ ಒಂದು ಪರ್ಸೆಂಟೇಜ್ನ ನಿಮಗೆ ಬೇಕಾಯಿತು ಅಂತಂದರೆ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ಇನ್ಹೇಲ್ಡ್ ಏರ್ ಏನಾಗಿರುತ್ತೆ, 21% ಆಕ್ಸಿಜನ್ ಇರುತ್ತೆ. ಎಕ್ಸೇಲ್ ಏರಲ್ಲಿ ಏನಾಗಿರುತ್ತೆ, 4% ಕಾರ್ಬನ್ ಡೈಆಕ್ಸೈಡ್ ಇದೆ. ಆದರೆ ಇಲ್ಲಿ ಗಮನಿಸಬೇಕಾಗಿರೋದು 16% ಆಫ್ ಆಕ್ಸಿಜನ್ ಇದೆ. ಇದ್ರ ಬಗ್ಗೆ ನಿಮಗೆ 7th ICSE ಸಹಿತ ಇದೆ ಅಲ್ವಾ. ಮುಂದೆ ನೋಡುವ. ಫೇಸಸ್ ಆಫ್ ರೆಸ್ಪಿರೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್, ಬ್ರೀತಿಂಗ್ ಆರ್ ಎಕ್ಸ್ಟರ್ನಲ್ ರೆಸ್ಪಿರೇಷನ್. ಆ್ಯಕ್ಚುಲಿ ಇಟ್ ಈಸ್ ಅದೇ ಬ್ರೀತಿಂಗ್ ಆರ್ ಎಕ್ಸ್ಟರ್ನಲ್ ರೆಸ್ಪಿರೇಷನ್ ಅಂತೇಳಿ ನೋಡಿದ್ವಲ್ಲ ಅದೇ. ನೆಕ್ಸ್ಟಲ್ಲಿ ನೋಡೋದು ಗ್ಯಾಸಿಯಸ್ ಟ್ರಾನ್ಸ್ಪೋರ್ಟ್. ಈಗ ಹೇಗೆ ಪ್ರತಿಯೊಂದು ಸೆಲ್ಗೂ ರೀಚ್ ಆಗುತ್ತೆ, ಆಕ್ಸಿಜನ್ ಹೇಗೆ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಇದೆಲ್ಲ ನೋಡೋಣ. ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ, ಇಟ್ ಇನ್ವಾಲ್ವ್ಸ್ ದ ಅಬ್ಸಾರ್ಪ್ಷನ್ ಆಫ್ ಇನ್ಹೇಲ್ಡ್ ಆಕ್ಸಿಜನ್ ಇನ್ ಟು ದ ಬ್ಲಡ್ ಪ್ರೆಸೆಂಟ್ ಇನ್ ದ ಲಂಗ್ಸ್. ಇದರಲ್ಲಿ ಮೇನ್ಲಿ ಹೆಲ್ಪ್ಫುಲ್ ಆಗುವಂಥದ್ದು ಆಲ್ವಿಯೋಲೈ. ಆಲ್ವಿಯೋಲೈ ಇಸ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್. ಆಲ್ವಿಯೋಲೈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆಯಾ, SOLI, ಆಲ್ವಿಯೋಲೈ. ಓಕೆ, ದಿಸ್ ಆಕ್ಸಿಜನೇಟೆಡ್ ಬ್ಲಡ್ ಅಂದರೆ ಇಟ್ ಈಸ್ ಪ್ಯೂರ್ ಬ್ಲಡ್ ಅಂತ, ಇಟ್ ಈಸ್ ಪ್ಯೂರ್. From the lungs is transported throughout the body and reaches all the cell where the gaseous exchange takes place. ಅಲ್ಲಿ ಆಗುತ್ತೆ. During the gaseous exchange, the blood transport oxygen to the cells and collects the carbon dioxide from the cell. ಇದನ್ನು ನಾವು ಡಿಆಕ್ಸಿಜನೇಟೆಡ್ ಅಂತಿದ್ದೀವಿ, ಇದನ್ನೇ ಇಂಪ್ಯೂರ್ ಅಂತ ಹೇಳ್ತೀವಿ. ಆಗಲೇ ನಾನು ಹೇಳಿದ್ನಲ್ಲ ಅದೇನೆ, ಇಷ್ಟೇ. ಇನ್ನು ನೆಕ್ಸ್ಟ್ ಸೆಲ್ಯುಲಾರ್ ಆರ್ ಇಂಟರ್ನಲ್ ರೆಸ್ಪಿರೇಷನ್. ಇದರಲ್ಲಿ ಏನಾಗುತ್ತೆ, ಇಟ್ ಈಸ್ ಅ ಪ್ರೋಸೆಸ್ ಬೈ ವಿಚ್ ಸೆಲ್ ಆಕ್ಸಿಡೈಸ್ ಶುಗರ್. ಈಗ ಇಲ್ಲಿ ಆಕ್ಸಿಜನ್ ಸಪ್ಲೈ ಆಗಿದೆ, ಪ್ರತಿಯೊಂದು ಸೆಲ್ಲಲ್ಲೂ ಇರುವಂಥ ಒಂದು ನ್ಯೂಟ್ರಿಯೆಂಟ್ ಏನಾಗಿರುತ್ತೆ, ಶುಗರ್ ಏನಾಗುತ್ತೆ ಈಗ, ಅವ್ರ ಗ್ಲೂಕೋಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಎನರ್ಜಿಯಾಗಿ ಲಿಬರೇಟ್ ಆಗುತ್ತೆ. ಇದನ್ನು ನಾವು ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ಇದ್ರ ಬಗ್ಗೆ ಮತ್ತೆ ಮುಂದೆ ಬರುತ್ತೆ. ಏರೋಬಿಕ್ ರೆಸ್ಪಿರೇಷನಲ್ಲಿ ಇಟ್ ಮೀನ್ಸ್ ಆಕ್ಸಿಜನ್ನಿಂದ ಗ್ಲೂಕೋಸ್ ಡಿವೈಡ್ ಆಗ್ತಿದೆ ಅಂದರೆ ಅದು ಏರೋಬಿಕ್ ರೆಸ್ಪಿರೇಷನ್. ಇದರಲ್ಲಿ ರಿಲೀಸ್ ಆಗುವಂಥ ಎನರ್ಜಿ ಏನಾಗಿರುತ್ತೆ, 38 ATPs ಇರುತ್ತೆ. ಇದರಲ್ಲೇ ಜಾಸ್ತಿ ಇರುತ್ತೆ ದ್ಯಾನ್ ಆ್ಯನ್ಏರೋಬಿಕ್ ರೆಸ್ಪಿರೇಷನಲ್ಲಿ. ಓಕೆ, ಇದನ್ನೇ ಎನರ್ಜಿ ಕರೆನ್ಸೀಸ್ ಅಂತ ಹೇಳ್ತೀವಿ, ಡಿಫ್ರೆಂಟ್ ವರ್ಡ್ಸ್ಗಳಲ್ಲಿ ಪ್ರೊನೌನ್ಸ್ ಮಾಡ್ತೀವಿ. ಓಕೆ, ಕಾಮನ್ ರೆಸ್ಪಿರೇಟರಿ ಡಿಸೀಸಸ್, ಅಸ್ಥಮಾ ಬಗ್ಗೆ ಗೊತ್ತಿರಲಿ ಅಂತ ಅಂದ್ಕೊಳ್ತೀನಿ. ಬ್ರಾಂಕಿಟಿಸ್ ಅಂತ ಹೇಳ್ತೀವಿ, ನ್ಯೂಮೋನಿಯಾ ಹೇಳ್ತೀವಿ. ನ್ಯೂಮೋನಿಯಾ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರೋದು ಅಂತಂದರೆ ಲಂಗ್ ಇನ್ಫೆಕ್ಷನ್ ಅಷ್ಟು ಗೊತ್ತಿದ್ರೆ ಆಯಿತು, ಬೈ ದ ಜರ್ಮ್ಸಿಂದ ಆಗುವಂಥದ್ದು, ಮೈಕ್ರೋ ಆರ್ಗ್ಯಾನಿಸಮ್ಸ್. ಸಿಮ್ಟಮ್ಸ್ ಏನಿರುತ್ತೆ, ಫೀವರ್, ಶಿವರಿಂಗ್, ಮೇನ್ಲಿ ಶಿವರಿಂಗ್, ನಡುಗ್ತಾ ಇರೋದು, ಕಾಫ್, ಸ್ಟಫಿ ನೋಸ್, ವೆರಿ ಫಾಸ್ಟ್ ಬ್ರೀತಿಂಗ್ ಆರ್ ಬ್ರೀತಿಂಗ್ ವಿತ್ ಅ ವಿಝಿಂಗ್ ಸೌಂಡ್ ಅಂತ ಸೌಂಡ್ ಬರುತ್ತಲ್ಲ ಆ ಥರ. ಟ್ಯೂಬರ್ಕ್ಯುಲೋಸಿಸ್ ಡೆಫಿನೆಟ್ಲಿ ಬ್ಯಾಕ್ಟೀರಿಯಾಯಿಂದ ಆಗುವಂಥದ್ದು. ಆನಂತರ ವೇಸ್ ಟು ಪ್ರಿವೆಂಟ್ ದ ರೆಸ್ಪಿರೇಟರಿ ಡಿಸೀಸಸ್, ಹೆಲ್ದಿಯಾಗಿರೋದು, ಹೈಜೀನ್ ಆಗಿರೋದು. ಇತ್ತೀಚಿನ ದಿನದಲ್ಲಿ ಮಾಸ್ಕ್ ಅಂತ ಒಂದು ಸ್ಪೆಷಲಿ ಹೇಳಲೇಬೇಕು. ಟೊಬ್ಯಾಕೋ ಯೂಸನ್ನು ಕಡಿಮೆ ಮಾಡೋದು, ಸ್ಮೋಕಿಂಗನ್ನು ಕಡಿಮೆ ಮಾಡೋದು, ಇಷ್ಟೆಲ್ಲ ಗೊತ್ತಿದ್ರೆ ಸಾಕು, ಮತ್ತಿನ್ನೇನು ಬೇಡ. ಕಾಫ್ ಆ್ಯಂಡ್ ಹಿಕಪ್, ಕೆಮ್ಮು ಮತ್ತು ಬಿಕ್ಕಳಿಕೆ, ಇದ್ರ ಬಗ್ಗೆನೂ ತಿಳ್ಕೊಳ್ಬೇಕು. ಎಪಿಗ್ಲಾಟಿಸ್ ಇಲ್ಲಿ ಮೇನ್ಲಿ ಕಾಸ್ ಆಗುವಂಥದ್ದು ಹೇಳಿದೆ. ಎಪಿಗ್ಲಾಟಿಸ್ ಕ್ಲೋಸ್ ಆಗುತ್ತೆ ಫುಡ್ಡನ್ನು ನಾವು ನುಂಗುವಾಗ ಅಂಥೇಳಿ. ದ ಎಪಿಗ್ಲಾಟಿಸ್ ಶಟ್ ದ ವಿಂಡ್ ಪೈಪ್ ವೈಲ್ ಸ್ವಾಲೋಯಿಂಗ್ ದ ಫುಡ್. ಎಕ್ಸಾಕ್ಟ್ಲಿ. ಸಮ್ಟೈಮ್ಸ್ ವೆನ್ ಯು ಟಾಕ್ ವೈಲ್ ಈಟಿಂಗ್, ಮಾತಾಡುತ್ತಾ ಇರ್ತೀರ, ಆಗೇನಾಗುತ್ತೆ, ಈ ಎಪಿಗ್ಲಾಟಿಸ್ ಕ್ಲೋಸ್ ಆಗಲ್ಲ. ಆಗ ಈ ಒಂದು ಫುಡ್ಡು ವಿಂಡ್ ಪೈಪಿಗೆ ಎಂಟರ್ ಆಗುತ್ತೆ, ಆಗಲೇ ನಾವು ಈ ರೀತಿಯಾಗಿ ಒಂದು ಕಾಫನ್ನು ನೋಡೋದು. ಓಕೆ, ನಂತರ ಹಿಕಪ್ ಏನಾಗುತ್ತೆ, ಇಟ್ ಈಸ್ ಕಾಸ್ಡ್ ಡ್ಯೂ ಟು ದ ಮಸ್ಕ್ಯುಲರ್ ಸ್ಪಾಸ್ಮ್ ಇನ್ ದ ಡಯಾಫ್ರಮ್. ಡ್ಯೂ ಟು ದ ಸಡನ್ ಕಾನ್ಸ್ಟ್ರಿಕ್ಷನ್ ಆಫ್ ದ ಡಯಾಫ್ರಮ್, ದ ಏರ್ ರಶಸ್ ಇನ್ ದ ವಿತ್ ಎ ಹಿಕ್ ಸೌಂಡ್ ಅಂತಿರ್ತೀವಿ. ಟು ಸ್ಟಾಪ್ ಏರ್ ರಶಿಂಗ್ ಇನ್ ಟು ದ ಎಪಿಗ್ಲಾಟಿಸ್, ಇದ್ರ ಮೂಲಕ ಹೋಗೋದನ್ನು ಸ್ಟಾಪ್ ಮಾಡೋದಕ್ಕೋಸ್ಕರ ಇಟ್ ಸ್ನ್ಯಾಪ್ಸ್ ಶಟ್ ಕಾಸಿಂಗ್ ಎ ಕಪ್ ಸೌಂಡ್. ದಿಸ್ ಆ್ಯಕ್ಷನ್ ಸ್ಟಾಪ್ಸ್ ದ ಫ್ಲೋ ಸಡನ್ಲಿ ಆ್ಯಂಡ್ ಗಿವ್ಸ್ ದ ಬಾಡಿ ಎ ಜಾಲ್ಟ್. ನಾನು ಇದನ್ನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಇದನ್ನು ನಾನು ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ, ಫೀಲ್ ಮಾಡ್ಕೊಳ್ಳೋದಕ್ಕೆ, ಇನ್ನೂ ಪರ್ಫೆಕ್ಟಾಗಿ ಗೊತ್ತಾಗೋದಕ್ಕೋಸ್ಕರ ನಾನೇನು ಮಾಡಿದೆ, ಯೂಟ್ಯೂಬಲ್ಲೇ ವಿಡಿಯೋ ನೋಡಿದ್ದೀನಿ. ಅಂದರೆ ಹೇಗೆ ಹಿಕಪ್ ಸೌಂಡ್ ಬರುತ್ತಲ್ಲ ಅದು ಹೇಗೆ ಬರುತ್ತೆ, ಈ ಥರ ಕಪ್ ಹಿಕ್ ಕಪ್ ಹಿಕಪ್ ಸೌಂಡ್ ಹೆಂಗೆ ಬರ್ತಿದೆ
ಅದು ಹೇಗೆ ಗೊತ್ತಾಗುತ್ತೆ ನಮಗೆ, ಅದು ಎಪಿಗ್ಲಾಟಿಸ್ ಹೇಗೆ ಅದು ಸ್ಟಾಪ್ ಮಾಡ್ಕೊಳ್ಳಬಹುದು, ಅದ್ರ ಮೂಲಕ ಏರ್ ಹೋಗುತ್ತೆ ಸ್ಟಾಪ್ ಆಗ್ತದೆ, ಅದೆಲ್ಲ ನಿಮಗೆ ಗೊತ್ತಾಗಬೇಕು ಅಂತಂದರೆ ಬೆಟರ್ ಅದನ್ನು ನಿಮಗೆ ಅನಿಮೇಟೆಡ್ ವೀಡಿಯೋಸಲ್ಲಿ ಕೊಡ್ತಾರಲ್ಲ ಅದನ್ನು ನೋಡಿ. ಓಕೆ, ನಾನು ನೋಡಿ ಬೇರೆ ಚಾನಲ್ ವೀಡಿಯೋ ನೋಡಿಬಿಡಿ ಆ ಥರ ಸಜೆಸ್ಟನ್ನು ಮಾಡಲ್ಲ, ನೋಡಿ ವಿಚ್ ಈಸ್ ವ್ಯಾಲ್ಯೂಯೇಬಲ್ ನೋಡಿ, ಯು ಕ್ಯಾನ್ ರೀಡ್. ಓಕೆ, ನೆಕ್ಸ್ಟ್ ನೋಡುವ. ದಿಸ್ ಈಸ್ ಅಬೌಟ್ ರೆಸ್ಪಿರೇಷನ್ ಕಾನ್ಸೆಪ್ಟ್. ಇಷ್ಟೇ ಇರೋದು. ಆ್ಯಂಡ್ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಆ್ಯಂಡ್ ಬೇಸಿಕ್ ಕಾನ್ಸೆಪ್ಟ್ಸ್ ತುಂಬಾ ಇದೆ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಫ್ಯೂಚರ್ ಸ್ಟಡೀಸ್. 7th ಸಹಿತ ಎಗೇನ್ ರೆಸ್ಪಿರೇಷನ್ ಕಾನ್ಸೆಪ್ಟ್ ಬರುತ್ತೆ, ಅಲ್ಲಿ ನಿಮಗೆ ಅಪ್ಲೈಡ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮೀ ಆಲ್ಸೋ. ಬೈ ಬೈ, ಹ್ಯಾವ್ ಅ ಗುಡ್ ಡೇ.